ಕಾಣದ ಕೈಯದು ಸತ್ಯವನು ಕೊಂದಿದೆ, ಕನಸಿನ ಮನೆಯದು ಕೊನೆಯುಸಿರು ಎಳೆದಿದೆ. ಅಡಿಪಾಯ ಕಣ್ಣೆದುರೇ ಕುಸಿದಿದೆ, ಆಸರೆಯೇ ಕಾಣದ. ಏನ್ರಿ ಆಗಿದೆ ನಮ್ಮ ಮನೆಗೆ? ನಮ್ಮ ಮಕ್ಕಳು ಈ ಮಟ್ಟಕ್ಕೆ ಇಳಿತಾರೆ ಅಂತ ನಾನು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ನನಗೂ ಗೊತ್ತಾಗ್ತಿಲ್ಲ ಲಕ್ಷ್ಮಿ, ಗೊತ್ತಾಗ್ತಿಲ್ಲ. ಮನೆಯಲ್ಲಿ ದೊಡ್ಡವರು ಚಿಕ್ಕವರು ಇದ್ದಾರೆ ಅನ್ನೋದನ್ನ ಮರೆತು ಬೀದಿ ಜಗಳ ತರ ಮಾಡಿಕೊಂಡು ಮನೆ ಭಾಗ ಮಾಡ್ಕೊಂಡ್ಬಿಟ್ರಲ್ಲ ಲಕ್ಷ್ಮಿ. ಇದನ್ನೆಲ್ಲ ನೋಡ್ಕೊಂಡು ನಾವಿನ್ನೂ ಬದುಕಿದೀವಲ್ಲ. ರೀ, ಯಾಕ್ರಿ ಹೀಗ್ ಮಾತಾಡ್ತಿದ್ದೀರಾ? ಬುದ್ಧಿ ಇಲ್ದೆ ಹೀಗೆಲ್ಲ ಮಾಡಿದ್ದಾರೆ. ಬೆಳಿಗ್ಗೆ ಅಷ್ಟರಲ್ಲಿ ಎಲ್ಲ ಸರಿ ಹೋಗುತ್ತೆ. ಎಲ್ಲ ನಾನು ನೋಡ್ಕೊಂಡು ಹೇಳು ಹೇಳು. ನೋಡಿದ್ಯಾ, ನೀನ್ ಆಡೋ ಮಾತಲ್ಲಿ ನಿನಗೆ ನಂಬಿಕೆ ಇಲ್ಲ, ಸರಿ ಹೋಗುತ್ತೆ ಅಂತ ಹೇಳ್ತಿದ್ಯಾ. ನಾವು ನೋಡಿದ್ರೆ ನಮ್ದೇ ಆದಂತ ಒಂದು ಗೂಡು ಕಟ್ಕೋಬೇಕು, ಅದ್ರಲ್ಲಿ ಎಲ್ಲರೂ ಖುಷಿ ಖುಷಿಯಾಗಿ ಬದುಕಬೇಕು ಅಂತ ಕನಸು ಕಾಡ್ತಾ ಇದ್ದೀವಿ. ಇವ್ರು ನೋಡಿದ್ರೆ ಬಾಡಿಗೆ ಮನೆನೇ ಭಾಗ ಮಾಡ್ಕೊಂಡು ಬದುಕ್ತಾ ಇದಾರಲ್ಲ ಲಕ್ಷ್ಮಿ. ಇನ್ನು ಸ್ವಂತ ಮನೆ ಆದ್ರೆ? ನನಗೆಲ್ಲ ಅರ್ಥ ಆಗ್ತಿದೆ ರೀ. ಹಾಗಂತ ನಮ್ ಕನ್ಸನ್ನ ನನಸ್ ಮಾಡ್ಕೊಳ್ದೆ ಇರಕ್ಕಾಗತ್ತಾ? ಮನೆ ಅಂದ್ಮೇಲೆ ಈ ರೀತಿ ಸಣ್ಣ ಪುಟ್ಟ ನಡೀತಾನೆ ಇರುತ್ತೆ. ಅದಕ್ಕೆಲ್ಲ ನಾವ್ ಈ ರೀತಿ ಯೋಚನೆ ಮಾಡ್ತಾ ಇದ್ರೆ ಜೀವನ ಸಾಗಿಸೋದು ಹೇಗೆ ಹೇಳಿ? ನಮ್ಮ ಮಕ್ಕಳು ಚಿಕ್ಕವರಿರುವಾಗ ಅವ್ರು ಎಲ್ಲಿ ಬೀಳ್ತಾರೋ ಅಂತ ಕೈ ಹಿಡ್ಕೊಂಡು ನಡೆಸ್ತೀವಿ. ಜೀವನ ಪೂರ್ತಿ ಹಿಂಗೇ ನಮ್ಮ ಜೊತೆ ಕೈ ಹಿಡ್ಕೊಂಡೇ ಇರ್ತಾರೆ ಅಂತ ನಂಬ್ತೀವಿ. ಸ್ವಲ್ಪ ಬೆಳಗ್ಗೆ ದೊಡ್ಡವರಾಗಿ ದುಡಿಯೋಕ್ ಶುರು ಮಾಡಿದ ತಕ್ಷಣ ಅವ್ರಿಗಿದೆಲ್ಲ ನೆನಪೇ ಇರಲ್ಲ. ಅಪ್ಪ ಅಮ್ಮ ಯಾಕೆ ಬದುಕಿದ್ದಾರೆ ಅಂತ ಕೇಳ್ತಾರೆ. ಹಾಗೆಲ್ಲ ಯೋಚನೆ ಮಾಡಬೇಡ್ರಿ. ಅವ್ರಿಗೂ ಸ್ವತಂತ್ರವಾಗಿ ಬದುಕಬೇಕು ಅಂತ ಆಸೆ ಇರುತ್ತಲ್ವಾ? ಅವ್ರ ಸ್ವತಂತ್ರ ಯಾರು ಕಿತ್ಕೊತಿದ್ದಾರೆ? ಅವ್ರ ಸ್ವತಂತ್ರಕ್ಕೋಸ್ಕರ ನಮ್ಮ ಜೀವನನ ಅತಂತ್ರ ಮಾಡಬಾರ್ದು. ಲಕ್ಷ್ಮಿ, ನಮ್ಮ ಕನಸು ನನಸಾಗುತ್ತಾ? ಲಕ್ಷ್ಮಿ ನಿವಾಸದಲ್ಲಿ ನಾವೆಲ್ಲ ಒಟ್ಟಿಗೆ ಇರ್ತೀವ? ರೀ, ಖಂಡಿತ ಇರ್ತೀವಿ. ನೀವು ಧೈರ್ಯವಾಗಿರಿ. ಅಪ್ಪ, ಜಾನು ಅಪರೂಪಕ್ಕೆ ಅಂತ ಬಂದಿದ್ಲು, ಅವಳನ್ನು ಸರಿಯಾಗಿ ಮಾತಾಡ್ಸೋಕ್ಕೂ ಆಗಲಿಲ್ಲ. ಅಪ್ಪ ಇದನ್ನೆಲ್ಲ ನೋಡಿ ಎಷ್ಟು ಬೇಜಾರು ಮಾಡ್ಕೊಂಡ್ಲೋ ಏನೋ. ಹೌದು ರೀ, ಅವಳ ಹತ್ರನೂ ಸರಿಯಾಗಿ ಮಾತಾಡಕ್ಕಾಗ್ಲಿಲ್ಲ, ಅಳಿಯಂದ್ರ ಹತ್ರನೂ ಸರಿಯಾಗಿ ಮಾತಾಡಕ್ಕಾಗ್ಲಿಲ್ಲ. ತಾಯಿ ಆಗ್ತಿದ್ದೀನಿ ಅಂತ ಗೊತ್ತಾದ್ಮೇಲೆ ಜಾನು ಮೊದಲನೇ ಸಲ ಮನೆಗೆ ಬಂದಿದ್ಲು. ಅವಳಿಗೆ ಯಾವ ಸತ್ಕಾರನೂ ಮಾಡದೆ ಹಾಗೆ ಕಳಿಸ್ಬಿಟ್ವಿ. ಒಂದೆರಡು ದಿನ ಕಳೀಲಿರು, ಆಮೇಲೆ ಜಾನು ಮನೆಗೆ ಕರೆದು ಅವಳಿಗೆ ಏನು ಬೇಕು ಏನು ಬೇಡ ಅನ್ನೋದನ್ನ ವಿಚಾರಿಸ್ಕೊ. ತಾಯಿ ಆಗ್ತಾ ಇದ್ದಾಳೆ, ಈ ತಾಯಿ ಪ್ರೀತಿ ಸಿಕ್ಕರೆ ಅವಳು ಖುಷಿ ಆಗತ್ತೆ. ಯಾಕೆ ಇನ್ನು ಅಳ್ತಿದ್ಯಾ? ಆಯ್ತಲ್ಲ, ಸಾಕು, ಸುಮ್ನಿರು. ನೋಡ್ರಿ ನೋಡಿ ಅವಳು ಹೇಗೆ ಮಾತಾಡ್ತಾಳೆ ಅಂತ.
ಅಷ್ಟು ಚಿನ್ನ ಹೋಯ್ತು ಇಷ್ಟು ಚಿನ್ನ ಹೋಯ್ತು ಅಂತ ಹೇಳ್ತಿರ್ಲಲ್ಲ ಅವಳು. ಇಷ್ಟು ವರ್ಷ ಆಯ್ತು ನಾನು ಈ ಮನೆಗೆ ಸೊಸೆಯಾಗಿ ಬಂದು. ಒಂದ್ ದಿವಸ ಯಾರದಾದ್ರೂ ಯಾವ್ದಾದ್ರು ಒಂದು ವಸ್ತುನ ನಾನು ಮುಟ್ಟಿದ್ದೀನ? ನೀವೇ ಹೇಳಿ. ಏಯ್ ವೀಣಾ, ನಾನು ಬಡವ್ರ ಮನೆಯಿಂದಾನೇ ಬಂದಿರ್ಬೋದು ರೀ. ನಮ್ಮಮ್ಮ 4 ಜನರು ಮನೆ ಕೆಲಸ ಮಾಡ್ಕೊಂಡು ಬದುಕ್ತಿರ್ಬೋದು. ಆದ್ರೆ ನಾವು ಯಾವತ್ತೂ ಸ್ವಾಭಿಮಾನನ ಬಿಟ್ಕೊಡ್ಲಿಲ್ಲ. ಒಪ್ಪದ್ ಗಂಜಿ ಕುಡ್ಕೊಂಡು ಮಲ್ಕೊಂಡಿರ್ಬೋದು. ಆದ್ರೆ ಯಾವತ್ತೂ ಯಾರ ಮುಂದೆನೂ ಹೋಗಿ ನಾವು ಕೈ ಚಾಚಿಲ್ಲ, ಗೊತ್ತಾ? ಅಂಥದ್ರಲ್ಲಿ ನನ್ನ ಬಗ್ಗೆನೇ ಅನುಮಾನ ಪಡ್ತಾಳೆ ಅವಳು. ಆಯ್ತು ಹೋಗ್ಲಿ ಬಿಡೆ. ಹೆಂಗ್ರಿ ಬಿಡಕ್ಕಾಗತ್ತೆ? ಅಲ್ಲ ರೀ, ಅವಳು ಅಷ್ಟೊಂದು ಮಾತಾಡ್ತಾ ಇದ್ಲು ನನ್ನ ಬಗ್ಗೆ. ನೀವೊಂದು ಮಾತು ಅವಳಿಗೆ ಹೇಳೋದಲ್ವಾ? ಮನೇಲಿಟ್ಟಿದ್ ನಮ್ದೇ 5 ಲಕ್ಷ ರೂಪಾಯಿ ಕಳ್ವಾಗ ಹೋಗಿದೆ, ನಿಮ್ ದುಡ್ಡಿನ ಸವಸಕ್ಕೆ ನಾವ್ ಯಾಕೆ ಬರ್ಲಿ ಅಂತ. ಅದು ಸೀಕ್ರೆಟ್ ಅಲ್ವನೇ, ಆ ವಿಷಯ ಹೆಂಗೆ ಹೇಳಕ್ಕಾಗುತ್ತೆ? ಅವ್ರಿಗೆ ಗೊತ್ತಾಗ್ಬಿಟ್ರೆ ದೊಡ್ಡ ರಾಧ ಅಂತ ಆಗುತ್ತೆ. ಇಷ್ಟು ದುಡ್ಡನ್ನ ಯಾಕೆ ಮನೇಲಿ ಇಟ್ಕೊಂಡಿದ್ದೀರಿ ಅಂತ ಕೇಳಿದ್ರೆ ಏನು ಹೇಳೋದು? ನೋಡೆ, ಆ ಸಿಂಚನನ್ ಬಗ್ಗೆ ತಲೆ ಕೆಡ್ಸ್ಕೊಬೇಡ ಕಣೆ. ಅವಳು ದೊಡ್ಡ ಸೋಂಬೇರಿ. ಅವಳು ನಿಂತರ ಅಡುಗೆ ಕೆಲಸ ಮಾಡ್ತಾಳ, ಮನೆ ಕೆಲಸ ಮಾಡ್ತಾಳ, ಅವಳಿಗೆ ಏನು ಮಾಡಕ್ ಬರಲ್ಲ. ನೀನು ಅವಳ ಬಗ್ಗೆ ತಲೆನೇ ಕೆಡ್ಸ್ಕೊಬೇಡ, ಆರಾಮಾಗಿರು. ಹೌದಲ್ವಾ? ಹಾ, ನಾಳೆ ಬೆಳಿಗ್ಗೆ ಬರ್ಲಿ ಅವಳು ಅಡುಗೆ ಮನೆ ಕಡೆ. ನಾನೇನು ಅಂತ ತೋರಿಸ್ತೀನಿ. ನೆಟ್ಟಗೆ ಸಂಸಾರ ಮಾಡಕ್ ಬರಲ್ಲ, ಗಂಡಂಗೆ ಬೆಲೆ ಕೊಡಕ್ ಬರಲ್ಲ, ಮನೆಯಲ್ಲಿರೋ ಹಿರಿಯರಿಗೆ ಗೌರವ ಕೊಡಕ್ ಬರಲ್ಲ. ಬಂದ್ಬಿಟ್ಲು ನನಗೆ ಹೇಳೋದಕ್ಕೆ. ಅಯ್ಯೋ, ಹೇಳಿದ್ದೀನಿ ಅದೆಷ್ಟೇ ಹೇಳ್ತೀಯಾ? ಹೋಗ್ಲಿ ಬಿಡೆ, ಆರಾಮಾಗಿರೇ. ಹೌದು ರೀ, ನಾನೊಬ್ಳು ಬಿಟ್ಟು ಬಿದ್ದಿದ್ದೀನಲ್ಲ ಈ ಮನೆಯಲ್ಲಿ. ಅದಕ್ಕೆ ಎಲ್ಲರೂ ನನಗೆ ಸಮಾಧಾನ ಹೇಳೋದು, ಎಲ್ಲರೂ ನನಗೆ ಬುದ್ಧಿ ಹೇಳಕ್ ಬರೋದು. ಯಾರಾದ್ರೂ ಒಬ್ರು ಹೋಗಿ ಅವಳ ಮುಂದೆ ನಿಂತ್ಕೊಂಡು ಮಾತಾಡಿ ನೋಡೋಣ. ಆಗಲ್ಲ ಅಲ್ಲ? ಯಾಕೆ ಹೇಳಿ? ಅವಳು ದುಡ್ಡಿರೋರ್ ಮನೆಯಿಂದ ಬಂದಿರೋಳು. ನಾನು ಅದೇ ತರ ಶ್ರೀಮಂತರ ಮನೆಯಿಂದ ಬಂದಿದ್ರೆ ನನಗೂ ಗೌರವ ಸಿಕ್ಕಿರೋದು. ನಾನು ಬಡವಿ, ಎಲ್ಲ ನನ್ನ ಕರ್ಮ. ತಲೆ ಕೆಡ್ಸ್ಕೊಬೇಡ, ನಾನು ಹೇಳೋದ್ ಕೇಳಿ. ಬಿಡ್ರಿ. ವೀಣಾ, ಮಾತಾಡೋದು ಬಿಟ್ಬಿಟ್ಟು ಇಲ್ಲಿ ಬಂದು ಮಾತಾಡ. ಅವಳು ಏನ್ ಅನ್ಕೊಂಡ್ಬಿಡ್ತಾಳೆ? ದೊಡ್ಡ ಮಹಾರಾಣಿನ. ಆಫ್ಟರ್ ಆಲ್ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಂದ ಬಂದವಳು. ಅವಳಿಗೆ ಇಷ್ಟೊಂದು ಅಹಂಕಾರನ? ನಾನು MLA ಚೌರೇಗೌಡ್ರ ಮುದ್ದಿನ ಮಗಳು. ನಾನು ಕೇಳಿದ್ದು ಚಿಡ್ಕೆ ಹೊಡೆಯೋಷ್ಟರಲ್ಲಿ ಕಾಲ ಹತ್ರ ಬಂದು ಬಿದ್ದಿರತ್ತೆ. ಏನೆಲ್ಲ ಮಾತಾಡ್ಬಿಟ್ಲಿ ಇವತ್ತು. ಇಲ್ಲ ಇಲ್ಲ ಹರಿ, ನನಗೆ ಇನ್ನ ಸಹಿಸ್ಕೊಳಕ್ಕಾಗಲ್ಲ. ಐ ಆಮ್ ಡನ್. ನಾನಿಷ್ಟು ಬಾಯ್ ಬಡ್ಕೋತಾ ಇದ್ದೀನಿ, ಕಿವಿ ಕೇಳಿಸ್ತಿಲ್ವಾ? ಒಳ್ಳೆ ಬಂಡೆ ಕಲ್ತರ ಕೂತಿದ್ದಿಲ್ಲ. ಸಿಂಚನ ನಂಗೆ ಅರ್ಥ ಆಗುತ್ತೆ, ಅದಕ್ಕೆ ತಾನೆ ಬೇರೆ ಆಗೋದು ಅಂತ ತೀರ್ಮಾನ ಮಾಡಿರೋದು. ಒಳ್ಳೇದೇ ಆಯ್ತು ಬಿಡು. ಅವ್ರು ಏನಾದ್ರು ಮಾಡ್ಕೊಂಡು ಸಾಯ್ಲಿ, ನಮಗೂ ಅವ್ರಿಗೂ ಏನು ಸಂಬಂಧ? ಮನೆ ಅರ್ಧ ಆಗಿದೆ, ಆದರೆ ಅಡುಗೆ ಮನೆ ಒಂದೇ ಇರೋದಲ್ಲ, ಊಟ ತಿಂಡಿಗೆ ಏನು ಮಾಡೋದು? ಪರವಾಗಿಲ್ಲ, ದೊಡ್ಡ ಸಮಸ್ಯೆ ಏನಾಗಲ್ಲ, ತರಿಸ್ಕೊಂಡ್ರೆ ಆಯ್ತು ಬಿಡು. 3 ಹೊತ್ತು ಹೊರಗಡೆಯಿಂದ ತರಿಸ್ಕೊಂಡ್ರೆ ಏನು ಚೆನ್ನಾಗಿರುತ್ತೆ ಬೇಬಿ? ಏನಿನ್ ಮಾತನಾಡ್ತ? ಅಂದರೆ 3 ಹೊತ್ತು ಹೊರಗಡೆಯಿಂದಾನೆ ತರಿಸ್ಕೊಂಡು ತಿಂದರೆ ಹೆಲ್ತ್ ಹಾಳಾಗಿ ಹೋಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಹೋಗ್ಲಿ ಬಿಡು, ಏನೋ ಒಂದು ಆಗತ್ತೆ. ಹೇಳ್ತೀನಿ ಬರೀ, ಇದ್ದಕ್ಕಿದ್ದ ಹಾಗೆ ನನ್ನ ಬಿಟ್ಟು ತವ್ರ ಮನೆಗೆ ಯಾಕೆ ಹೋದ್ರಿ? ಅದು ರೀ, ನನಗೆ ಅಮ್ಮನ್ನ ನೋಡಬೇಕು ಅನಿಸ್ತು, ಅದಕ್ಕೆ ಹೋದೆ. ಚಿನ್ನಮರಿ, ನೀವು ನನ್ನ ಕಣ್ಕಣದಲ್ಲಿ ಬೆರೆತು ಹೋಗಿದ್ದೀರ. ನೀವು ಸುಮ್ಮನೆ ಹೇಳಿದ್ರೆ ನಂಗೆ ಗೊತ್ತಾಗಲ್ಲ ಅನ್ಸುತ್ತಾ ನಿಮಗೆ? ಪ್ಲೀಸ್ ಟೆಲ್ ಮೀ, ಯಾಕೆ ನನ್ನ ಬಿಟ್ಟು ಅಲ್ಲಿಗೆ ಹೋದ್ರಿ? ವೈ? ಮತ್ತಿನ್ನೇನ್ರಿ, ಮನೆ ತುಂಬ ಕ್ಯಾಮ್ರಾ ಇಟ್ಟಿದ್ದೀರಾ, ನನಗೆ ಭಯ ಆಗಲ್ವಾ? ನಂಗೆ ಎಷ್ಟು ಬೇಜಾರಾಯ್ತು ಗೊತ್ತಾ? ನನ್ನೇನೋ ಸ್ಪೈ ಮಾಡ್ತಿದ್ದೀರಾ ಅಂತ ಭಯ ಆಗಿ ಏನು ಮಾಡಬೇಕು ಅಂತ ಗೊತ್ತಾಗದೆ ಅಮ್ಮನ ಮನೆಗೆ ಹೋಗ್ಬಿಟ್ಟೆ.
ಮಾಡ್ತಾ ಇದ್ದೀರಾ? ಮತ್ತಿನ್ ಏನು ಮಾಡಲಿ ಚಿನ್ನಮರಿ, ವಾಟ್ ಚಾಯ್ಸ್ ಡು ಐ ಹ್ಯಾವ್? ನೀವು ಹೇಳಿದ್ದೇನು, ನಿಮ್ಮ ಮೇಲೆ ಸ್ಪೈ ಮಾಡೋಕ್ಕೋಸ್ಕರ ನಾನು ಕ್ಯಾಮ್ರಾ ಹಾಕಿದ್ದೀನಿ. ಹಾಗಾದ್ರೆ ಬರೀ ನೀವು ಓಡಾಡೋ ಜಾಗದಲ್ಲಿ ಮಾತ್ರ ಕ್ಯಾಮ್ರಾ ಹಾಕ್ಬೇಕಾಗಿತ್ತಲ್ವಾ? ಅಜ್ಜಿ ರೂಮಲ್ಲಿ ಯಾಕೆ ಕ್ಯಾಮ್ರಾ ಹಾಕಿದ್ದೀನಿ? ಬಾಯ್. ನೋಡಿ, ಈ ಸಮಯದಲ್ಲಿ ಪ್ರತಿ ಕ್ಷಣ ನಾವು ಅಜ್ಜಿನ ಅಬ್ಸರ್ವ್ ಮಾಡ್ತಿರ್ಬೇಕು. ಅದು ನಮ್ಮ ಮಾರಲ್ ರೆಸ್ಪಾನ್ಸಿಬಿಲಿಟಿ, ರೈಟ್? ಮತ್ತೆ ಅವ್ರಿಗೆ ಯಾವುದೇ ಅಪಘಾತ ಆಗಬಾರ್ದು, ಅನಾಹುತ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಕ್ಯಾಮ್ರಾ ಹಾಕ್ಸಿದ್ದೆ. ಅಲ್ಲ ರೀ, ಈ ಥರ ಎಲ್ಲ ಮಾಡ್ತಿದ್ದೀರಾ ಅಂತ ನನ್ಗೊಂದು ಮಾತು ಹೇಳ್ಬೋದಿತ್ತಲ್ವಾ? ಎಸ್, ಹೇಳ್ಬೇಕು. ಆದರೆ ಹೇಳಿದ ಮೇಲೆ ಈ ಪರಿಸ್ಥಿತಿನ ನೀವು ಬರೀ ಅದನ್ನೇ ನೋಡ್ಕೊಂಡು ಇದ್ಬಿಡ್ತೀರಿ. ಅದರಿಂದ ಇನ್ಮೇಲೆ ಏನಾದರೂ ಇಂಪ್ಯಾಕ್ಟ್ ಆಗ್ಬೋದು ಅಂತ ನನಗೆ ಯೋಚನೆ ಆಗಿತ್ತು. ಮತ್ತೆ ಟಿವಿ ಮೇಲೆ ಬೇರೆ ಕಡೆ ಎಲ್ಲ ಕಡೆ ಕ್ಯಾಮ್ರಾಗಳಿದೆಯಲ್ಲ, ಅದ್ಯಾಕೆ? ಅಂದರೆ ಇವರು ಎಲ್ಲ ಕಡೆ ಗಮನಿಸ್ಬಿಟ್ಟಿದ್ದಾರೆ ಅಂತಾಯ್ತು. ಓ ಮೈ ಗಾಡ್. ಜಯಂತ, ಸದ್ಯಕ್ಕೆ ಯಾವ ಫುಟೇಜನ್ನು ಅವರು ನೋಡಿಲ್ಲ ಅನ್ನೋದೇ ಸಮಾಧಾನ. ಚಿನ್ನುಮರಿ, ನಮ್ಮ ಮನೆ ಇರೋದು ಎಲ್ಲಿ ಹೇಳಿ? ಊರಿನ ಹೊರಗೆ, ಹೊರವಲಯದಲ್ಲಿ, ಇನ್ ದ ಔಟ್ಸ್ಕರ್ಟ್ಸ್. ಮನೆ ಈ ಥರ ಹೊರವಲಯದಲ್ಲಿದ್ದಾಗ ನಮ್ಮ ಸೇಫ್ಟಿ ಬಗ್ಗೆ ನಾವೇ ಗಮನ ತಗೋಬೇಕು ಚಿನ್ನುಮರಿ. ಯಾರೋ ಮೂರನೇವ್ರ ಮನೆಗೆ ಬಂದಾಗ ಅವ್ರನ್ನ, ಅವರ ಬಿಹೇವಿಯರ್ನ ಅಬ್ಸರ್ವ್ ಮಾಡಬೇಕಾಗುತ್ತೆ. ನೀವು ಅಡುಗೆ ಮನೇಲಿ ಇರ್ತೀರಾ, ಅವ್ರ ಹಾಲ್ನಲ್ಲಿ ಏನಾದರೂ ಮಾಡ್ಬೋದು, ಅಥವಾ ಬೇರೆ ನೀವೆಲ್ಲೋ ಇದ್ದಾಗ ಅಡುಗೆ ಮನೇಲಿ ಏನಾದರೂ ಮಾಡ್ಬೋದು. ನೋಡಿ, ದೊಡ್ಡ ದೊಡ್ಡ ಆಫೀಸ್ಗಳಲ್ಲಿ, ಆಸ್ಪತ್ರೆಗಳಲ್ಲಿ ದಿಸ್ ಇಸ್ ಕಾಮನ್ ಪ್ರಾಕ್ಟಿಸ್. ಆ್ಯಂಡ್ ಆಸ್ಪತ್ರೆಯಿಂದ ಅಜ್ಜಿನ ಇಲ್ಲಿ ಕರ್ಕೊಂಡು ಬಂದಮೇಲೆ ಅದೇ ಥರ ಫೆಸಿಲಿಟಿ ಕಲ್ಪಿಸ್ಕೊಡೋದು ನಮ್ಮ ಕರ್ತವ್ಯ ಅಲ್ವಾ? ಅದಕ್ಕೋಸ್ಕರ ಹೀಗೆ ಮಾಡಿದ್ದೀನಿ ಹೊರತು ನಿಮ್ಮ ಮೇಲೆ ಸ್ಪೈ ಮಾಡೋ ಉದ್ದೇಶ ಆಗಲಿ ಅವಶ್ಯಕತೆ ಆಗಲಿ ನನಗಿಲ್ಲ. ಗೆಟ್ ದಟ್ ರೈಟ್. ಸಾರಿ ರೀ, ನಂಗೆ ಇದು ಯಾವುದೂ ಗೊತ್ತಿರಲಿಲ್ಲ. ಅದಕ್ಕೆ ಚಿನ್ನಮರಿ, ನಿಮಗೆ ಅನುಮಾನ ಬಂದ ತಕ್ಷಣ ಒಂದ್ಸಲಿ ನನ್ನ ಕೇಳ್ಬೋದಿತ್ತು ಅಲ್ವಾ? ನೋಡಿ ಚಿನ್ನಮರಿ, ನಾನು ಏನೇ ಮಾಡಿದ್ರು ನೀವು ಸಂತೋಷವಾಗಿರಬೇಕು, ಸೇಫ್ ಆಗಿರಬೇಕು ಅನ್ನೋ ಕಾರಣದಿಂದ ಮಾಡಿರ್ತೀನಿ ಹೊರತು ಬೇರೆ ಯಾವ ಉದ್ದೇಶದಿಂದನೂ ಅಲ್ಲ. ಅಜ್ಜಿನ ನಾವು ಪ್ರತಿ ಕ್ಷಣನ ಮಾನಿಟರ್ ಮಾಡಬೇಕು ಅಂತ CCTV ಕ್ಯಾಮ್ರಾಸ್ ಫಿಕ್ಸ್ ಮಾಡಿಸಿದ್ದೆ. ಆಗಾಗ ಅದೇ ಫುಟೇಜ್ನ ನೋಡ್ತಿರ್ತಿದ್ದೆ. ನೋಡಿ, ನಿಮ್ಗೆ ಏನೇನಾದರೂ ಡೌಟ್ಸ್ ಇದ್ರೆ ಈಗಲೇ ಕೇಳಿ. ಇನ್ನೂ ಅನುಮಾನ ಇದೆಯಾ? ಚೇಚೆ, ಅನುಮಾನ ಎಲ್ಲ ಏನೂ ಇಲ್ಲ ರೀ. ಆದರೆ ಸಡನ್ನಾಗಿ ಹೀಗೆಲ್ಲ ಆಗೋಯ್ತಲ್ಲ, ಅದಕ್ಕೆ ನಂಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ನಾನು ಆಗಲೇ ಹೇಳಿದ್ದು ಚಿನ್ನುಮರಿ, ನಿಮ್ಗೆ ಅನುಮಾನ ಬಂದಾಗಲೇ ನಾನು ಕೇಳಿಬಿಟ್ಟಿದ್ದಿದ್ರೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ ಅಲ್ವಾ? ನೋಡಿ, ನಿಮಗೆ ಜಯಂತನ ಬಗ್ಗೆ ಅಭಿಮಾನ ಇಲ್ಲದಿದ್ರೆ ಪರವಾಗಿಲ್ಲ, ಆದರೆ ಅನುಮಾನ ಮಾತ್ರ ಪಡಬೇಡಿ. ರೀ, ಇಲ್ಲ ರೀ, ಪ್ಲೀಸ್, ಸಾರಿ. ಏನೋ ಮಾತಾಡಲ್ವಾ? ಇನ್ನೇನಿದೆ ಮಾತಾಡೋದಕ್ಕೆ? ಎಲ್ಲ ಮಾತಾಡಿದ್ದಾಯ್ತಲ್ಲ. ಆಗಿದೆಲ್ಲ ಒಳ್ಳೇದೇ ಬಿಡು.
ಅವ್ರ ಜಗಳದಲ್ಲಿ ನಾವ್ಯಾಕೆ ಮುನ್ಸ್ಕೋಬೇಕು? ಜಗಳ ಆಡಿದ್ದು ಒಳ್ಳೆಯದಾಯಿತು. ಇಲ್ಲ ಅಂದಿದ್ರೆ ಅದನ್ನು ಕಂಟಿನ್ಯೂ ಮಾಡಿರೋರು. ಏನೋ ಹೋಟೆಲ್ಲಿ ಬೇರೆ ಬೇರೆ ಆಗಿದ್ದು ಒಳ್ಳೆಯದೇ ಆಯಿತು ಅಂತ ಅನ್ನಿಸ್ತಾ ಇದೆ. ನಮ್ಮ ಮನೆಗಳಲ್ಲಿ ನಾವು ಆರಾಮಾಗಿರ್ಬೋದು ಈಗ. ನಾವಿಬ್ಬರು ಮನೆಯವ್ರ ಮುಂದೆ ಹಿಂಗೆ ಆರಾಮಾಗಿರೋಕ್ಕಾಗಲ್ಲ ಕಣ. ಅದೊಂದು ಮಿಸ್ ಆಗುತ್ತೆ. ಯಾಕೋ ಮಿಸ್ ಮಾಡ್ಕೋಬೇಕು? ಹೊರಗಡೆ ಎಲ್ಲಾದರೂ ಹೋಗಿ ಮೀಟ್ ಮಾಡೋಣ ಅಷ್ಟೇ ಬಿಡು. ಅದು ಸರಿನಾ. ಸದ್ಯ ಜಯಂತು ಮನೇಲಿ ಉಳಿಲಿಲ್ಲ, ಹೊರಟೋದ. ಇಲ್ಲ ಅಂದಿದ್ರೆ ಅವನನ್ನು ನೋಡ್ಕೊಳ್ಳೋದೇ ಒಂದು ದೊಡ್ಡ ತಲೆನೋವಾಗಿರೋ. ಹೌದು ಬ್ರೋ, ದೇವ್ರ ದಯೆ ಆ ಯಪ್ಪ ಇಲ್ಲಿ ಉಳ್ಕೊಳ್ಳಿಲ್ಲ. ಅವನಿರೋ ಲೆವೆಲ್ಗೆ ಎಲ್ಲ ರೆಡಿ ಮಾಡಿಕೊಡೋ ಅಷ್ಟರಲ್ಲಿ ನಮ್ಮ ಹೆಣ ಬಿದ್ದಿರೋದು. ನೋಡ, ಇನ್ನು ಮುಂದೆ ನಮ್ಮ ಬದುಕು ನಾವು ನೋಡ್ಕೋಬೇಕು. ಅವರು ಇವರು ಅಂತ ಕೂತ್ರೆ ಆಗಲ್ಲ ಕಣ. ಸರಿ ಸರಿ ಹೊರಡು. ಸುಮ್ಮನೆ ನಾವಿಬ್ಬರು ಒಟ್ಟಿಗೆ ಕೂತಿರೋದು ನೋಡಿದ್ರೆ ಅವ್ರಿಗೆ ಅನುಮಾನ ಬರುತ್ತೆ. ಬ್ರೋ, ಇದೆಲ್ಲ ಆಗಿದ್ದಕ್ಕೆ ತಲೆ ಕೆಟ್ಟೋಗಿದೆ. ಒಂದು ದಮ್ ಹೊಡೆದಾದ್ರೂ ಹೊರಡು. ಸರಿ, ಹಚ್ಚು. ಸಿದ್ದು ಅವರೇ, ತಗೊಳ್ಳಿ. ಬೇಡ ಮೇಡಮ್ರೆ. ಸಿದ್ದು ಅವರೇ, ನೀವು ಸರಿಯಾಗಿ ಊಟನೂ ಮಾಡ್ತಿಲ್ಲ. ಒಂದು ಸ್ವಲ್ಪ ಹಣ್ಣಾದರೂ ತಿಂದು. ಬೇಡ ಮೇಡಮ್ರೆ, ನಂಗೆ ಹಣ್ಣು ಸೇರೋದಿಲ್ಲ. ತಿಂದರೆ ಒಂಥರ ಆಯ್ತದೆ. ಬೇಡ. ಏನು ಹೇಳ್ತಿದ್ದೀರಾ ನೀವು? ಊಟ ಆದಮೇಲೆ ಯಾವಾಗಲೂ ಹಣ್ಣು ತಿಂತಿದ್ರಿ ಅಲ್ವಾ? ಇವತ್ತೇನಾಗಿದೆ ನಿಮಗೆ? ಒಂದು ಸ್ವಲ್ಪನಾದರೂ ತಿನ್ನಿ. ಸುಮ್ಮನೆ ನಾನು ಒತ್ತಾಯ ಮಾಡಿಬಿಡಿ ಮೇಡಮ್ರೆ, ನನಗೇನು ಬೇಡ. ಸರಿ, ನಿಮಗೆ ಹಾಲು ತಂದು ಕೊಡ್ಲಾ? ಬೇಡ. ಏನಾಗಿದೆ ಇವ್ರಿಗೆ? ಇವ್ರೇನೋ ಬೇರೆ ಥರನೇ ನಡ್ಕೋತಿದ್ದಾರಲ್ಲ. ಸಿದ್ದು ಅವರೇ, ಏನು ಹುಡುಕ್ತಿದ್ದೀರಾ? ನನಗೆ ಹೇಳಿ, ನಾನು ಹುಡುಕೊಡ್ತೀನಿ. ಬೇಡ. ನೀರು ಬೇಕಾ ನಿಮಗೆ? ತರ್ತೀನಿ ತಾಳಿ. ಅಯ್ಯೋ ಅಲ್ಲ ಮೇಡಮ್ರೆ, ನಾನು ಇಲ್ಲೇ ಏನೋ ಇಟ್ಟಿದ್ದೆ, ಅದನ್ನು ಹುಡುಕ್ತಾ ಇದ್ದೀನಿ. ಅಲ್ಲಿಟ್ಟಿರ್ಬೋದು. ಅಲ್ಲ, ಈ ಸಿದ್ಧೋಗೇನಾಗಿದೆ? ಇವನು ಭಾವನಾನ ಬೆಟ್ಟದಷ್ಟು ಪ್ರೀತಿ ಮಾಡ್ತಿದ್ದ. ಅವಳಂದ್ರೆ ಹುಚ್ಚು ಪ್ರೀತಿ ಇಟ್ಕೊಂಡಿದ್ದ. ಅವಳೇ ಬೇಕು ಅಂತ ಅವಳಿಗೆ ಗೊತ್ತಿಲ್ಲದೆ ಇರೋ ಹಾಗೆ ಏನೇನೋ ಸರ್ಕಸ್ ಮಾಡಿ ಮನೆ ಜನರನ್ನೆಲ್ಲ ಎದುರಾಕೊಂಡು ಮದುವೆನೂ ಮಾಡ್ಕೊಂಡಿದ್ದಾನೆ. ಇಷ್ಟು ದಿನದವರೆಗೂ ಭಾವನಾಗೆ ಇವನ್ ಕಂಡ್ರೇನೆ ಆಗ್ತಿರ್ಲಿಲ್ಲ. ಈಗ ನೋಡಿದ್ರೆ ಅವಳೇ ಇಷ್ಟೊಂದು ಪ್ರೀತಿ ತೋರಿಸ್ತಿದ್ದಾಳೆ, ಕಾಳಜಿ ಮಾಡ್ತಿದ್ದಾಳೆ. ಆದರೆ ಈ ಸಿದ್ದು ಅವಳ ಕಡೆ ನೋಡದೆ ಇಗ್ನೋರ್ ಮಾಡ್ಕೊಂಡು ಓಡಾಡ್ತಿದ್ದಾನೆ. ಅಲ್ಲ, ನಿಜ ಹೇಳಬೇಕು ಅಂದರೆ ಅವನು ಯಾರ ಜೊತೆಗೂ ಈ ರೀತಿ ವಿಚಿತ್ರವಾಗಿ ನಡ್ಕೊಂಡೇ ಇಲ್ಲ. ಭಾವನಾ ಜೊತೆ ಯಾಕೆ ಈ ರೀತಿ ನಡ್ಕೋತಿದ್ದಾನೆ? ಹೌದು, ಇಲ್ಲಿ ಏನೋ ಮಿಸ್ ಹೊಡಿತಾ ಇದೆ. ಅದೇನು ಅಂತ ಕಂಡುಹಿಡಿಲೇಬೇಕು. ಓಹೋಹೋ, ಏನೋ ಎಲ್ಲರಿಗೂ ಇವಳೆ ಅಡುಗೆ ಮಾಡಿ ದಬಾಕೊಳ್ತಾರ. ಬೆಳಿಗ್ಗೆನೇ ಅಡುಗೆ ಮನೆ ಬಂದು ನಿಂತ್ಬಿಟ್ಟಿದ್ದಾಳೆ. ಆಹಾ, ಏನು ಅಡುಗೆ ಮನೆಗೆ ಇವರೇ ಮಹಾರಾಣಿ ಅನ್ನೋ ಥರ ಬಿಲ್ಡಪ್ ಬೇರೆ ಕೊಡ್ತಾರೆ. ಸಿಂಚನ, ಹೋ ತಂದ್ಯಾ ಹರಿ? ಹಾ, ಫಸ್ಟ್ ಈ ಸ್ಟವ್ ಹಚ್ಚಿ ಒಂದು ಫ್ರೆಶ್ ಕಾಫಿ ಮಾಡ್ಕೊಂಡು ಕುಡಿಬೇಕು. ಸಿಂಚನ,
ಇದೇನು ಮಾಡ್ತಿದ್ಯಾ? ಯಾಕೆ ಕಾಣಿಸ್ತಾ ಇಲ್ವಾ? ಇನ್ಮೇಲೆ ಆ ಸ್ಟವ್ ನಿಮ್ಮದು, ಈ ಸ್ಟವ್ ನಂದು.